ಪ್ರಾಮಾಣಿಕ ಹುಡುಗ. ಒಂದು ಊರೊಳಗ ಒಬ್ಬ ಹುಡುಗಿದ್ದ. ಆ ಹುಡುಗದ ಎಷ್ಟು ಶಿಕ್ಷಣ ಆಗಿತ್ತು ಅಂದ್ರ ಬಿಕಾಮ್ ಶಿಕ್ಷಣ ಮುಗಿದಿತ್ತು. ಒಂದು ಅಡಿಕೆ ತಿಂತಿರ್ಲಿಲ್ಲ, ಎಲಿ ತಿಂತಿರ್ಲಿಲ್ಲ, ಯಾವುದೂ ವ್ಯಸನ ಇದ್ದಿರಲಿಲ್ಲ. ಆದ್ರ ಏನಿತ್ತು, ಬಡತನ ಪರಿಸ್ಥಿತಿ ಇತ್ತು. ಬಡತನ ಪರಿಸ್ಥಿತಿ ಇರೋದ್ರಿಂದ ನೌಕರಿ ಸಿಕ್ಕಿರ್ಲಿಲ್ಲ. ಕಂಪ್ಲೀಟ್ ಆಗಿತ್ತು, ಸಾಲಿ ಕಲ್ತಿದ್ದ, ಭಾಳ ಶಾನೆ ಇದ್ದ, ಎಲ್ಲ ಇದ್ದ. ಕರೆ ಬಡತನ ಪರಿಸ್ಥಿತಿ ಇರೋದ್ರಿಂದ ಲಂಚ ಕೊಟ್ಟು ನೌಕರಿ ಹಿಡಿಯೋದ ಕಾರಣ ಆ ಬಡತನ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ಏನಾಗಿತ್ತು, ಅವ್ನು ಯಾವ್ದು ನೌಕರಿ ಹತ್ತಿಲ್ಲ. ನೌಕರಿ ಹತ್ತದಾಗ ಏನಾದ್ರಿ, ಈಗಿನ ಕಾಲದಾಗ ಗೊತ್ತೈತೆ ನಿಮ್ಗೆಲ್ಲ, ನೌಕರಿ ಇದ್ರನ ಹೆಂಗ್ ಕೊಡ್ತಾರು, ನೌಕರಿ ಇದ್ರನ ಮದುವೆ ಆಗ್ತೈತಿ. ನೌಕರಿ ಇಲ್ಲ ಅಂತ ರೈತರು ಯಾರು ಹೆಣ್ಣು ಕೊಡಾಕ್ ತಯಾರಿಲ್ಲ. ತಮ್ಮ ಮಕ್ಕಳ ಹೆಣ್ಮಕ್ಳು ಮನ್ಯಾಗ 30 ವರ್ಷ 40 ವರ್ಷ ಆಗಕತ್ತಾವ್ರೆ. ಅವ್ ಬಾರಿ ಎಲ್ಲಿ ಹೊಂಟಾವ್ರೆ. ಜೈಲು ಬುದ್ಧಿಂದ ಏನ್ ಮಾಡತ್ತಾರು, ನನ್ನ ಮಗಳಿಗೆ ನೌಕರಿ ಇದ್ದಾವೆ, ನನ್ನ ಮಗಳಿಗೆ ನೌಕರಿ ಇದ್ದಾವೆ ಕೂತು ಮುದುಕಿರಾಗಿದಾರು. ಆದ್ರೆ ಕೊಡಾಕ್ ತಯಾರಿಲ್ಲ. ಅವೆಲ್ಲ ಬ್ಯಾರೆ ಕಡೆ ಹೊಂಟಿದಾವ್, ನಮ್ ಧರ್ಮ ಬಿಟ್ಟು ಬ್ಯಾರೆ ಕಡೆ ಹೊಂಟಿದಾವ್. ಕರೆ ಕೊಡಾಕ್ ತಯಾರಿಲ್ಲ. ಹಿಂಗ ಆ ಹುಡುಗನ ಪರಿಸ್ಥಿತಿ ಏನಾಗಿತ್ತಂದ್ರ ನೌಕರಿ ಇಲ್ದಾಗ ಯಾರು ಹೆಣ್ಣು ಕೊಡುವರು. ಒಂದು ದಿವಸ ಏನ್ ಮಾಡಿದವ, ತಲೆ ಕೈ ಹಚ್ಕೊಂಡು ಚಿಂತಿ ಮಾಡ್ಕೋತ ಒಂದು ಕಟ್ಟಿ ಮೇಲೆ ಹೋಗಿ ಕೂತಿದ್ದ. ಅವಾಗ ಒಬ್ಬ ಅಜ್ಜಿ ಬಂದಳು. ಆ ಊರಿನಾಗಿನ ಅಜ್ಜಿ ಬಂದು ಹೇಳ್ತಾಳು, ಮಗನ ತಲೆ ಕೈ ಹಚ್ಕೊಂಡ ಯಾಕೆ ಚಿಂತೆ ಮಾಡ್ಕೋತ ಕೂತಿದಿ? ಅವಾಗ ಅಂತಾನು, ಅಜ್ಜಿ ವಯಸ್ಸ 32 ವರ್ಷ ಆತ, ನಂಗೆ ಯಾರು ಹೆಣ್ಣು ಕೂಡ ಯಾರಿಲ್ಲ. ನನ್ನ ಮದುವೆ ಆಗ್ತೈತೆ ಇಲ್ಲೋ, ನಾ ಹೆಂಗ್ ಮಾಡ್ಲಿ, ನನ್ನ ಮದುವೆ ಆಗ್ತೈತಿ ಇಲ್ಲೋ, ಅದಕ್ಕೆ ಚಿಂತೆ ಮಾಡ್ಕೋತಿದ್ದೆ. ಅವಾಗ ಅಜ್ಜಿಯನ್ನು, ಮಗನ ಚಿಂತೆ ಮಾಡಬೇಡ, ಏನಾಗ್ತೈತಿ, ಕಾಲು ಹತ್ತಿ ಕುಡಿ ಬಂತಂದ್ರ ಬಾಳ ಸಿಡಿಯಾಗಿಲ್ಲ. ಯಾರ್ದಾರೆ ನಿಂಗೆ ಹೆಂಗ್ ಕೈ ಕೊಡ್ತಾರ, ಏನಾರೆ ಆಗ್ತೈತೆ, ಅದಕ್ಕೆ ಚಿಂತೆ ಮಾಡಬೇಡ ಅಂತ ಆಯ್ಕೆ. ಆದ್ರೆ ಕೇಳ್ತೈತೆ ಜೀವ, ಕೇಳಂಗಿಲ್ಲ, ವಯಸ್ಸು ನಿಂದಿರ್ತೈತಿ. ಅದಕ್ಕೆ ನಮ್ಗೆ ಏನ್ ಚಿಂತೆ ಇತ್ತು, ರಾತ್ರಿ ಆಗಲಿ ನನ್ನ ಮದುವೆ ಯಾವಾಗ ಆಗ್ತೈತಿ ಎಲ್ಲಾರ್ಗು ಅದ. ಈ ಯಾವ ಊರಾಗ ಹೋಗ್ರಿ ಬಯ್ಯಾಜಿ ನಮ್ಗೊಂದು ಹೆಣ್ಣು ಐತೆ ನೋಡ್ರಿ, ನೀವು ಬಾಳ ಕರೆ ತಿರ್ಗಾಡ್ತೀರಿ, ಎಲ್ಲಾರು ಮೈಗೆ ಆರು ಮಾಡಕ್ ಹೋಗಿರ್ತೀರಿ, ಅಲ್ಲಿ ಯಾವ ಹೆಣ್ಣು ಹುಡುಗರು ಇರ್ತಾವ್ರಿ, ನಮ್ಗೊಂದು ಹೆಣ್ಣು ಐತೆ ನೋಡ್ರಿ. ಪ್ರತಿಯೊಂದು ಊರಾಗ ಹೋಗ್ರಿ, ಪ್ರತಿಯೊಂದು ಮನ್ಯಾಗ ಹೋಗ್ರಿ, ಎಲ್ಲಾರು ಇದ ಚಿಂತೆ ಅವು ಅಪ್ಪ.